ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್. ಈ ಒಂದು ದಿನ ನಾವು 2020ರ ಪೇಪರ್ 2 ಅಂದರೆ ಸೈಕಾಲಜಿಯಲ್ಲಿ ಬರುವ ಈ ಒಂದು ತರಗತಿಯನ್ನು ಈ ಒಂದು ದಿನ ನಾವು ನೋಡೋಣ. ಸೊ ಆಲ್ರೆಡಿ ನಾನು 2020ರಲ್ಲಿ ಬರುವ ಪೇಪರ್ 2ನಲ್ಲಿರುವ ಕನ್ನಡವನ್ನು ಬಿಡಿಸಿದ್ದೇನೆ. ಸೊ ಇವತ್ತು ಪೇಪರ್ 2ನಲ್ಲಿರುವ ಸೈಕಾಲಜಿ ಅಂದರೆ 2020ರ ಸೈಕಾಲಜಿಯನ್ನು ಬಿಡಿಸೋಣ ಬನ್ನಿರಿ. ಮೊದಲನೇದಾಗಿ ಯಾರ ಮೇಲೆ ಕೇಳ್ಯಾರಂದ್ರೆ ಪಿಯಾಜೆ ಅವ್ರ ಮೂಲಕ. ಸೊ ಕಂಪಲ್ಸರಿ ನಾವು ಪಿಯಾಜೆ, ಕೋಲ್ಬರ್ಗ್ ಇವೆಲ್ಲ ಥಿಯರಿಗಳು ನಾವು ನೋಡ್ಕೋಬೇಕು. ಸೊ ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ಪಿಯಾಜೆ ಅವರ ಪ್ರಕಾರ ವಿಕಾಸವು ಒಂದು ಸಂಕೀರ್ಣ ಪ್ರಕ್ರಿಯೆಯಾಗಿದ್ದು ಈ ಅಂಶವನ್ನು ಒಳಗೊಂಡಿರುತ್ತದೆ. ಸೊ ಅಂದರೆ ಪಿಯಾಜೆಯಲ್ಲಿ 4 ಹಂತಗಳು ಬರ್ತವೆ. ಯಾವ್ಯಾವುದು? ಸಂವೇದನ, ಗತಿಹಂತಿ, ಕ್ರಿಯಾಪೂರ್ವ, ಕಾರ್ಯಪೂರ್ವ, ಮೂರ್ತ ಕ್ರಿಯಾತ್ಮಕ ಮತ್ತು ಲಾಸ್ಟ್ ಒನ್ ಬಂದು ಔಪಚಾರಿಕ ಹಂತ. ಸೊ 4 ಹಂತಗಳು ನಾವು ನೋಡ್ಬೋದು. ಆ ಹಂತದಲ್ಲಿ ವಿಕಾಸವು ಒಂದು ಸಂಪೂರ್ಣ ಪ್ರಕ್ರಿಯೆ ಆಗಿದ್ದರೆ ಯಾವ್ಯಾವ ಅಂಶಗಳನ್ನು ಒಳಗೊಂಡಿರ್ತದೆ ಅಂತ ಕೇಳ್ಯಾರ. ಸೊ ಹಾಗಾಗಿ ಮೊದಲನೇದು ಬಂದು ಪ್ರಬುದ್ಧತೆ, ಎರಡನೇದು ಬಂದು ಅನುಭವ, ಮೂರನೇದು ಬಂದು ಸಮತೋಲನ ಸ್ಥಿತಿ, ನಾಲ್ಕನೇದು ಬಂದು ಸಾಮಾಜಿಕ ಪರಿವರ್ತನೆ. ಸೊ ಇಲ್ಲಿ 4 ಆಪ್ಷನ್ಸ್ ಕೊಟ್ಟರೆ, ಬಟ್ ಈ ಅಂಶಗಳಲ್ಲಿ ಯಾವುದು ಒಳಗೊಂಡಿರ್ತದೆ ಪಿಯಾಜೆ ಅವರ ಪ್ರಕಾರ ಅಂತಂದರೆ, ಈ ಪಿಯಾಜೆ ಅವರ ಪ್ರಕಾರ ಕೊನೆ ಹಂತ ಆಗಿರುವುದು ಔಪಚಾರಿಕ ಹಂತ. ಸೊ ಅಲ್ಲೇನಾಗಿರ್ತದೆ ಅಂತಂತಂದರೆ, ತನ್ನ ಬೌದ್ಧಿಕ ಆಲೋಚನೆಗಳು ಮತ್ತು ಸಮಸ್ಯೆ ಬಿಡಿಸುವ ಕೌಶಲ್ಯವನ್ನು ಆ 4ನೇ ಹಂತದಲ್ಲಿ ಸಂಪೂರ್ಣವಾಗಿ ಇವ್ರು ಯಾರು ಅಂತಂದರೆ ಮಕ್ಕಳು ಕಲೆಗೊಳ್ತಾರಂತಲೇ ಹೇಳ್ಬೋದು. ಹಾಗಾಗಿ ಯಾವುದೇ ಒಂದು ಮಗು ಕಲಿಕೆಯಲ್ಲಿ ತೊಡಗುವವನು ಕ್ರಿಯಾತ್ಮಕವಾಗಿ ಜ್ಞಾನವನ್ನು ಸೃಷ್ಟಿಸಿ ಪರೀಕ್ಷಿಸಿ ತನ್ನದಾಗಿಸಿಕೊಳ್ಳುವ ಎಷ್ಟು ಹಂತಗಳಂದರೆ 4 ಹಂತಗಳಲ್ಲಿ ಈ ಒಂದು ಬೌದ್ಧಿಕ ವಿಕಾಸ ಸಂಪೂರ್ಣವಾಗಿ ಕಲೆಗೊಳ್ತದೆ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರಬುದ್ಧತೆ ಅನ್ನೋದು ಬರ್ತದೆ, ಅನುಭವನೂ ಬರ್ತದೆ, ಸಮತೋಲನ ಸ್ಥಿತಿ ಬರ್ತದೆ ಮತ್ತು ಸಾಮಾಜಿಕ ಪರಿವರ್ತನೆ ಕೂಡ ಈ ಒಂದು 4 ಅಂಶಗಳನ್ನು ಒಳಗೊಂಡಿರ್ತದೆ. ಸೊ ಈ ಒಂದು 4 ಆಪ್ಷನ್ಸ್ ಎದರಲ್ಲಿ ಬರ್ತದೆ ಅಂತಂದರೆ, ಕೊನೆಯದಾಗಿ 4th ಒನ್ನಲ್ಲಿ ಇದೆ ನೋಡಿರಿ, ಅದು ABCD ಅಂದರೆ ಪ್ರಬುದ್ಧತೆಗೂ ಒಳಗೊಂಡಿರ್ತದೆ, ಅನುಭವನು, ಸಮತೋಲನ ಸ್ಥಿತಿ ಮತ್ತು ಸಾಮಾಜಿಕ ಪರಿವರ್ತನೆ. ಸೊ ಎರಡನೇ ನೋಡೋಣ ಬರ್ರಿ. ಕೋಹಲ್ಬರ್ಗ್ ಪ್ರಕಾರ ಒಬ್ಬ ವ್ಯಕ್ತಿಯ ನೈತಿಕ ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಂಜ್ಞಾನಾತ್ಮಕ ಪ್ರಕ್ರಿಯೆಗಳು. ಅಂದರೆ ಕೋಹಲ್ಬರ್ಗ್ ಅವರ ಸಿದ್ಧಾಂತ ಯಾವುದು ಅಂತಂತೂ ಕೇಳ್ಬೋದು. ಇದು ಡೈರೆಕ್ಟ್ ಕ್ವಶನ್ನು. ಅವ್ರ ಪ್ರಕಾರ ಯಾವ ಸಿದ್ಧಾಂತ ಮಂಡಿಸಿದ್ದಾರೆ ಅಂದರೆ ನೈತಿಕ ವಿಕಾಸ. ಈ ಒಂದು ವಿಕಾಸದಲ್ಲಿ ಇದರಲ್ಲಿ ಸಂಜ್ಞಾತ್ಮಕ ಪ್ರಕ್ರಿಯೆ ಯಾವುದು ಅಂತೇಳಿ ಕೇಳ್ಯಾರ. ಸೊ ಮೊದಲನೇದು ಬಂದು ಕಲ್ಪನಾ ಶಕ್ತಿ ಮತ್ತು ಆಲೋಚನೆ, ಆಲೋಚಿಸುವುದು ಮತ್ತು ಕಾರಣಕರಿಸುವುದು. ಮೂರನೇದು ಬಂದು ಕಾರಣಕರಿಸುವುದು ಮತ್ತು ನಿರ್ಧಾರ ಕೈಗೊಳ್ಳುವುದು. 4th ಬಂದು ಆಲೋಚಿಸುವುದು ಮತ್ತು ತೀರ್ಮಾನ ಕೈಗೊಳ್ಳುವುದು. ಸೊ ಇಲ್ಲಿ ಕೋಹಲ್ಬರ್ಗರ ಒಂದು ವ್ಯಕ್ತಿಯು ನೈತಿಕ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುವ ಅಂದರೆ ಇವು ಸಂಜ್ಞಾತ್ಮಕ ಅಂದರೆ ಏನು? ಇದು ಒಂದು ಜ್ಞಾನಾತ್ಮಕ ಜ್ಞಾನದ ಮೂಲಕನೇ ಅವರು ವಿಕಸನಗೊಳ್ತಾರಂತಲೇ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಸಂಜ್ಞಾತ್ಮಕ ಪ್ರಕ್ರಿಯೆಗಳು ಒಂದು ಬಂದಾಗ ಆಲೋಚನೆ ಮತ್ತು ಕಾರಣಕರಿಸುವುದು ಆಪ್ಷನ್ಸ್ ನಂಬರ್ 2 ಕರೆಕ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಮೂರನೇದು ಬಂದುಬಿಟ್ಟು, ಭಾರತೀಯ ಸಂವಿಧಾನವು ಸೃಷ್ಟಿಸುವ ಲಿಂಗಾಧಾರಿತ ನಿಷ್ಪಕ್ಷಪಾತ ಸಿದ್ಧಾಂತವು ಈ ಹಕ್ಕನ್ನು ಖಾತ್ರಿಗೊಳಿಸಿದೆ. ಯಾವುದು? ಲಿಂಗಾಧಾರಿತ ನಿಷ್ಪಕ್ಷಪಾತ ಸಿದ್ಧಾಂತ. ಮೊದಲನೇದು ಬಂದು ಜೀವನ ಮತ್ತು ಜೀವನ ಭದ್ರತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು ಮತ್ತು ಶೋಷಣೆ ವಿರುದ್ಧ ಹಕ್ಕು. ಸೊ ಇಲ್ಲಿ ಎಲ್ಲ ಹಕ್ಕುಗಳ ಕುರಿತು ನೀವು ನೋಡಿದ್ರಿ, ಬಟ್ ಇದರಲ್ಲಿ ಕರೆಕ್ಟ್ ಆಪ್ಷನ್ಸ್ ಬಂದು ಜೀವನ ಮತ್ತು ಜೀವನ ಭದ್ರತೆ ಹಕ್ಕು ಇಲ್ಲಿ ಕರೆಕ್ಟ್ ಅಂತ ಹೇಳ್ಬೋದು. ನೆಕ್ಸ್ಟು, ಮಕ್ಕಳಲ್ಲಿ ಕಂಡುಬರುವ ಓದುವಿಕೆ ನ್ಯೂನತೆಯನ್ನು ಹೀಗೆಂದು ಕರೆಯುತ್ತಾರೆ. ಸೊ ಈ ಒಂದು ನ್ಯೂನತೆಯ ಮೇಲೂ ಸಹ ಕಂಪಲ್ಸರಿ ಒಂದು ಪ್ರಶ್ನೆ ಬರ್ತದೆ. ಸೊ ಓದುವಿಕೆ ನ್ಯೂನತೆ ಅಂತಂದರೆ ಏನಂತ ನೋಡೋಣ ಬರ್ರಿ. ಮೊದಲನೇ ಆಪ್ಷನ್ಸು ಡಿಸ್ಪಾಸಿಯಾ, ಡಿಸ್ಕ್ಯಾಲ್ಕಿಯಾ, ಡಿಸ್ಲೆಕ್ಸಿಯಾ. ಸೊ ಇಲ್ಲಿ ಆನ್ಸರ್ಸ್ ಬಂದುಬಿಟ್ಟು 4th ಒನ್ ಡಿಸ್ಲೆಕ್ಸಿಯಾ ಅಂದರೆ ಇದು ಓದುವಿಕೆಗೆ ಸಂಬಂಧಿಸಿದೆ ಅಂತಲೇ ಹೇಳ್ಬೋದು. ಡಿಸ್ಗ್ರಾಫಿ ಅಂದರೆ ಬರವಣಿಗೆಗೆ ಸಂಬಂಧಿಸಿದ್ದು, ಕ್ಯಾಲ್ಕುಲಿಯಾ ಅಂತಂದರೆ ಅಂಕಗಳಿಗೆ, ಮತ್ತು ಡಿಸ್ಫ್ಯಾಸಿಯಾ ಅಂತಂದರೆ ಇದು ಭಾಷೆಗೆ ಸಂಬಂಧಿಸಿದೆ. ಸೊ ಇಲ್ಲಿ 4 ಮೇಲೂ ಯಾವುದಾದ್ರೂ ಒಂದು ಕಂಪಲ್ಸರಿ ಓದುವಿಕೆ ನ್ಯೂನತೆಯ ಮೇಲೆ ಕೇಳಿರ್ತಾರೆ. ನೆಕ್ಸ್ಟ್ ಬಂದು, ಒಂದು ಪರಿಕಲ್ಪನೆಯನ್ನು ಬೋಧಿಸುವಾಗ ತರಗತಿಯಲ್ಲಿ ಶಿಕ್ಷಕರು ಮೊದಲು ವಾಕ್ಯವನ್ನು ನಿರೂಪಿಸಿ ತದನಂತರ
ಪರಿಶೀಲನೆಗಾಗಿ ಉದಾಹರಣೆಗಳನ್ನು ನೀಡುವರು. ಈ ಶಿಕ್ಷಕರು ಅನುಸರಿಸಿದ ವಿಧಾನ. ಸೊ ಈ ಒಂದು ವಿಧಾನ ಏನಂತಂದರೆ ವಿಧಾನಗಳ ಮೇಲೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನಿಮಗೆ ಇಷ್ಟ ಇದ್ದರೆ ಹೋಗಿ ಒಂದು ಸರಿ ನೋಡಿ. ಸೊ ಇಲ್ಲಿ ಏನು ಮಾಡ್ತಾರೆ ಶಿಕ್ಷಕರು ಅಂದರೆ ಒಂದು ಪರಿಕಲ್ಪನೆ ಹೇಳಿ, ಅಂದರೆ ಒಂದು ನಿಯಮ ಹೇಳಿ ಆನಂತರ ಉದಾಹರಣೆಗಳು ಹೇಳ್ತಾರೆ. ಸೊ ಹಾಗಾಗಿ ನಿಯಮದಿಂದ ಉದಾಹರಣೆಗೆ ಹೋಗುವ ಪದ್ಧತಿಗೆ ಏನಂತ ಕರಿತೀವಿ ಅಂದರೆ ನಿಯಮದಿಂದ ನಿಗಮನ. ಸೊ ಇಲ್ಲಿ ನಿಯಮದಿಂದ ಉದಾಹರಣೆ ನಿಗಮನ, ಉದಾಹರಣೆಯಿಂದ ನಿಯಮಕ್ಕೆ ಹೋಗೋದಕ್ಕೆ ಏನಂತೀವಿ ಅನುಗಮ. ಸೊ ಬಟ್ ಇಲ್ಲ ಆಪ್ಷನ್ಸ್ ಸರಿಯಾದ ಆನ್ಸರ್ 4th ಒನ್. ನೆಕ್ಸ್ಟು ಪರಿಕಲ್ಪನಾ ಗಳಿಕೆಯ ಮಾದರಿ ಉದ್ದೇಶವು ಈ ಅಂಶವನ್ನು ಬೆಳೆಸುವುದಾಗಿದೆ. 66th ಒನ್. ಇಲ್ಲಿ ಈ ಒಂದು ಪರಿಕಲ್ಪನೆಯ ಕಾನ್ಸೆಪ್ಟನ್ನು ನೀಡಿದವರು ಬ್ರೂನರ್ ಅವರು. ಸೊ ಇದ್ರ ಮೇಲೂ ಸಹ ಕೇಳ್ಬೋದು ಸಮ್ಟೈಮ್ಸ್. ಪರಿಕಲ್ಪನಾ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂದರೆ ಬ್ರೂನರ್ ಅಂತ ಹೇಳ್ಬೋದು. ಅವ್ರು ಏನು ಹೇಳ್ಯಾರ ಅಂತಂದರೆ 6 ಆಲೋಚನಾ ಟೋಪಿಗಳ ಕುರಿತು ಸಹ ಅವರು ಹೇಳಿದ್ದಾರೆ. ಇದು 2014 ಏನು ಕೇಳಿದ್ದಾರೆ 6 ಆಲೋಚನಾ ಟೋಪಿಗಳನ್ನು ಅನುಸರಿಸಿದವರು ಯಾರು ಅಂತಂದರೆ ಬ್ರೂನರ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಬಂದು ಆಲೋಚನಾ ತಂತ್ರಗಳು ಅಂದರೆ ಆಪ್ಷನ್ಸ್ ನಂಬರ್ 2 ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಬಂದು ಶಾಲೆ, ಸಮಾಜ ಹಾಗೂ ಪ್ರಜಾಪ್ರಭುತ್ವ ಮತ್ತು ಶಿಕ್ಷಣ ಎಂಬ ಪುಸ್ತಕಗಳಲ್ಲಿ ಜಾನ್ ಡೂಯಿ ಈ ಅಂಶದ ಪ್ರಾಮುಖ್ಯತೆ ಬಗ್ಗೆ ಒತ್ತು ನೀಡಿದ್ದಾರೆ. ಸೊ ನಾವೆಲ್ಲರೂ ಈಗ ಮಾಡಿ ಕಲಿ ತತ್ವದ ಮೇಲೇ ನಾವು ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣವನ್ನು ಅನುಸರಿಸುತ್ತಿದ್ವಿ. ಯಾಕಂದರೆ ಇವರು ಜಾನ್ ಡೂಯಿಯವರು ಇದಕ್ಕೆ ಒತ್ತಿ ನೀಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ಸ್ ಬಂದು ವ್ಯಕ್ತಿಗಳಲ್ಲಿ ಕಲಿಕೆ, ವ್ಯಕ್ತಿಗಳ ನಡವಳಿಕೆ, ವ್ಯಕ್ತಿಗಳ ಸಾಮಾಜೀಕರಣ ಮತ್ತು ವ್ಯಕ್ತಿಗಳ ಸ್ವಾತಂತ್ರ್ಯ. ಸೊ ಇಲ್ಲಿ ಶಾಲೆ ಮತ್ತು ಸಮಾಜ ಬಂದಾಗ ನಾವು ಮಕ್ಕಳಲ್ಲಿ ಏನು ಮಾಡಬೇಕು ಅಂದರೆ ವ್ಯಕ್ತಿಗಳ ಸಾಮಾಜೀಕರಣ ಬಗ್ಗೆ ಒತ್ತು ನೀಡಬೇಕು. ನೆಕ್ಸ್ಟ್ ಬಂದು ಇಲ್ಲೇನು ಕೇಳ್ಯಾರ ಅಂತಂದರೆ ಆಲೋಚನಾ ವಿಚಾರಗಳ ಮೂಲ ಅಂಶಗಳು. ಸೊ ಇದು ಸಹ ಬ್ರೂನರ್ ಅವರ ಪರಿಕಲ್ಪನೆ ಮೇಲೆ 2ನೇ ಕ್ವಶನ್ಸ್ ಬಂದ ನೋಡ್ರಿ. ಆಲೋಚನಾ ವಿಚಾರಗಳ ಮೂಲ ಅಂಶಗಳು ಅಂದರೆ ಒಂದು ಆಲೋಚನಾ ವಿಚಾರಗಳು ಅಥವಾ ಆಲೋಚನಾ ತಂತ್ರಗಳು ವಿಕಾಸಾತ್ಮಕ ವಿಜ್ಞಾನಿಯಾದ ಜೆರೋಮ್ ಬ್ರೂನರ್ ಅವರ ಕೊಡುಗೆ ಅಂತಲೇ ಹೇಳ್ಬೋದು. ಸೊ ಅವರು ಏನು ಮಾಡ್ಯಾರಂದರೆ ಇದ್ರಾಗ ಯಾವ ಅಂಶಕ್ಕೆ ಒತ್ತು ನೀಡಿದ್ದಾರೆ ಅಂದರೆ ಪರಿಕಲ್ಪನೆ, ಸಾಮಾನ್ಯೀಕರಣ, ಪ್ರತಿಬಿಂಬ ಮತ್ತು ಮಾಹಿತಿ. ಸೊ ಇಲ್ಲಿ ಆನ್ಸರ್ಸ್ ಬಂದು ಅವ್ರು ಏನು ಮಾಡ್ಯಾರ ಆಲ್ರೆಡಿ ಪರಿಕಲ್ಪನೆ ಬಗ್ಗೆ ಹೇಳ್ಯಾರಂತೆ ಬಂದಿತ್ತು ಹಿಂದೆನೇ. ಸಾಮಾನ್ಯೀಕರಣ ಬಗ್ಗೆ ಭೀ ಅದ. ಅವರು ಬಿಂಬ, ಕ್ರಿಯೆ ಮತ್ತು ಸಂಕೇತದ ಬಗ್ಗೆ ಹೇಳ್ಯಾರ 3 ಪ್ರಕಾರಗಳು. ಸೊ ಹಾಗಾಗಿ ಮಾಹಿತಿ ಇಲ್ಲಿ ಆಗಂಗಿಲ್ಲ. ಸೊ ಆಪ್ಷನ್ಸ್ ನಂಬರ್ 4th ಒನ್ ಕರೆಕ್ಟ್. ನೆಕ್ಸ್ಟ್ ಬಂದು ಮಕ್ಕಳಲ್ಲಿ ಕಾಲ್ಪನಿಕ ನಿಗಮನ ಆಲೋಚನಾ ವಿಕಾಸಗೊಳ್ಳುವ ಅವಧಿ. ಯಾವ ಮಕ್ಕಳಲ್ಲಿ ಇದು ಸಹ ಯಾವುದ್ರ ಮೇಲೆ ಕೇಳಂದರೆ ಪಿಯಾಜೆ ಅವ್ರ ಮೇಲೇ ಕೇಳಿರ್ತಾರೆ. ಪಿಯಾಜೆ ಮೇಲೆ 2 ಕ್ವಶನ್ಸ್ ಬಂದವು. ನೆಕ್ಸ್ಟು ಬ್ರೂನರ್ ಮೇಲೆ ಭೀ 2 ಕ್ವಶನ್ಸ್ ಬಂದವು ನೋಡ್ರಿ. ನೆಕ್ಸ್ಟ್ ಬಂದು ಮಕ್ಕಳಲ್ಲಿ ಕಾಲ್ಪನಿಕ ನಿಗಮನ ಆಲೋಚನೆ ವಿಕಾಸಗೊಳ್ಳುವ ಅವಧಿ ಅಂದರೆ ಇಲ್ಲಿ ಆಪ್ಷನ್ಸ್ ಏನು ಫಸ್ಟ್ ಒನ್ನು ಈ ಪಿಯಾಜೆ ಅವರ ಫಸ್ಟ್ ಹಂತ ಯಾವುದು ಅಂದರೆ ಗತಿ ಸಂವೇದನಾ ಹಂತಿ ಮತ್ತು ಕ್ರಿಯಾಪೂರ್ವ, ಮೂರ್ತ ಕ್ರಿಯಾತ್ಮಕ, ಬಟ್ ಕೊನೆಯ ಹಂತ ಔಪಚಾರಿಕ. ಸೊ ಇಲ್ಲಿ ಆಲೋಚನಾ ಕ್ರಿಯೆಗಳು ಮತ್ತು ಸಮಸ್ಯೆ ಪರಿಹಾರ ಫುಲ್ಲು ವಿಕಾಸಗೊಳ್ತಾವೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ಆಪ್ಷನ್ಸ್ ನಂಬರ್ 1 ಫಸ್ಟ್ ಒನ್ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. 17th ಒನ್. ವಿವಿಧ ಸಾಧನಗಳನ್ನು ಬಳಸಿ ಮಾಹಿತಿಗಳನ್ನು ಸಂಗ್ರಹಿಸಿ ಫಲಿತಾಂಶವನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಮತ್ತು ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೀಗೆನ್ನುವರು. ಸೊ ನಾವು ಯಾವುದೇ ಒಂದು ಮಕ್ಕಳ ಮಾಹಿತಿಯನ್ನು ತಿಳಿದುಕೊಳ್ಬೇಕಾದ್ರೆ ಏನು ಮಾಡಬೇಕು, ನಿರ್ಧಾರ ಯಾವ ರೀತಿಯಾಗಿ ಕೈಗೊಳ್ಳಬೇಕು ಅಂದರೆ ಪರೀಕ್ಷೆ ಮೂಲಕನ, ಮೌಲ್ಯಾಂಕನ ಅಂದರೆ ಅಸೆಸ್ಮೆಂಟ್, ಅಥವಾ ಮಾಪನ, ಅಥವಾ ಮೌಲ್ಯಾಂಕನ ಬೇರೆ ಮೌಲ್ಯಮಾಪನ ಬೇರೆ. ಸೊ ಇಲ್ಲಿ ಯಾವುದಾಗ್ತದ ಆನ್ಸರ್ಸು ಅಂತಂದರೆ ಆಪ್ಷನ್ಸ್ ನಂಬರ್ ಯಾವುದು ಇಲ್ಲಿ ಏನು ಹೇಳ್ಯಾರ ಅಂದರೆ ವಿವಿಧ ಸಾಧನ ಬಳಸಿ ಮಾಹಿತಿ ಸಂಗ್ರಹಣೆ ಮಾಡ್ತೀವಲ್ಲ. ಸೊ ಹಾಗಾಗಿ ಮೌಲ್ಯಾಂಕನ ಇದು ಒಂದು ಸಮಗ್ರ ಪರಿಕಲ್ಪನೆ ಅಂತಲೇ ಹೇಳ್ಬೋದು. ಇಲ್ಲಿ ಏನು ಮಾಡ್ತೀವಿ ಅಂದರೆ ಮಾಹಿತಿ ಸಂಗ್ರಹಿಸ್ತೀವಿ, ಅವ್ರ ಬಗ್ಗೆ ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡ್ತೀವಲ್ಲ. ಸೊ ಹಾಗಾಗಿ ಆಪ್ಷನ್ಸ್ ನಂಬರ್ 2 ಇಲ್ಲಿ ಸರಿಯಾದ ಉತ್ತರ ಮೌಲ್ಯಾಂಕನ. ಸೊ ಈ ಒಂದು ಅಂದರೆ
ಈ ಒಂದು ತರಗತಿ ನಿಮಗೆ ಇಷ್ಟವಾದಲ್ಲಿ ಇದರ ಕಂಟಿನ್ಯೂಟಿ ಭಾಗ ನೆಕ್ಸ್ಟ್ ಪಾರ್ಟ್ನಲ್ಲಿ ಹೇಳ್ತೀನಿ. ಸೊ ಈ ಒಂದು ತರಗತಿ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.